ನೀವು ಹೊಸವಾಗಿ ಮದುವೆ ಆಗಿರೋ ಥರ ಕಾಣಿಸ್ತಾ ಇದ್ದೀರಾ? ಹೌದು, ನಾವು ಹೊಸವಾಗಿ ಮದುವೆ ಆಗಿದ್ದೀವಿ. ಸ್ವಲ್ಪ ದಿನ ಈ ಹಳ್ಳಿಯಲ್ಲೇ ಇರಬೇಕು ಅಂತ ಬಂದಿದ್ದೀವಿ. ನೀವು ಹೊಸವಾಗಿ ಮದುವೆ ಆಗಿರೋರಾ? ಅವಳು ಬರ್ತಾಳೆ, ನಿಮ್ಮನ್ನು ಬಿಡಲ್ಲ. ಹೊಟ್ಟೋಗಿ ಇಲ್ಲಿಂದ, ಹೊಟ್ಟೋಗಿ. ಈ ಹಳ್ಳಿ ಜನಗಳಿಗೆ ಏನು ಹೇಳಬೇಕು ತಿಳಿಯೋದೇ ಇಲ್ಲ. ಶಿಟ್, ನಡಿ ಹೋಗೋಣ. ನಿನ್ನ ಆಕೆ ಬಿಡಲ್ಲ ಕಣಪ್ಪ, ಹುಷಾರಾಗಿರು. ಏನ್ರಿ, ಆ ಅಜ್ಜಿ ಹೇಳಿದ ನಿಜಾನ? ಎಲ್ಲಿ ದೆವ್ವ ಇದೆಯಾ? ಅಯ್ಯೋ, ಯಾರದು? ಯಾರು ನೀನು? ನಮ್ಮನ್ನ ಯಾಕೆ ಸಾಯಿಸ್ತಾ ಇದೀಯಾ? ಯಾರು ನೀನು? ನಮ್ಮನ್ನ ಯಾಕೆ ಸಾಯಿಸ್ತಿದ್ಯಾ? ನಾನು ಸುಂದರಿ. ನನ್ನ ಗಂಡ ವರದಕ್ಷಿಣೆಗೋಸ್ಕರ ನನ್ನನ್ನು ಸಾಯಿಸ್ಬಿಟ್ಟ. ಅದಕ್ಕೆ ನಾನು ಹೊಸವಾಗಿ ಮದುವೆ ಆಗಿರೋ ಯಾವ ಗಂಡಸನ್ನು ಉಳಿಸೋದಿಲ್ಲ. ಆದರೆ ನಿನ್ನ ಗಂಡ ಇಲ್ಲದೆ ಬದುಕೋದಿಲ್ಲ. ಅದಕ್ಕೆ ನಿನ್ನನ್ನು ಕೂಡ ಸಾಯಿಸಕ್ಕೆ ಬಂದೆ. ಆದರೆ ನನ್ನ ಗಂಡ ತುಂಬ ಒಳ್ಳೆಯವರು. ನನ್ನ ಹತ್ರ ಯಾವ ವರದಕ್ಷಿಣೆನೂ ಕೇಳಿಲ್ಲ. ಅವರು ತುಂಬ ಒಳ್ಳೆಯವರು. ಅವ್ರಿಗೇನು ಮಾಡಬೇಡ. ನಾನು ನಿಂಗೆ ಮಾತು ಕೊಡ್ತೀನಿ. ಯಾರಾದರೂ ವರದಕ್ಷಿಣೆ ಕೇಳಿದ್ರೆ ಅವನ್ನ ತಕ್ಷಣ ಜೈಲಿಗೆ ಹಾಕೋ ವ್ಯವಸ್ಥೆನ ನಾನು ಮಾಡ್ತೀನಿ. ಸರಿ, ಹಾಗಾದರೆ ನಾನು ಹೊರಟೋಗ್ತೀನಿ.